ಪರವಾಗಿ ಧ್ವನಿಯಾಗಿ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡೋ ಮೂಲಕ ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಏನೇನಾಗಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕಷ್ಟೇ. ಜನರ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ನಾವು ಮಾಡಬೇಕಷ್ಟೇ. ಅಲ್ಲ ಯಾವಾಗಲೂ ಹೇಳೇ ಇರ್ತಾರೆ, ಯಾರು ಇಲ್ಲ ಅಂತಾರೆ, ಯಾರು ಇಲ್ಲ ಅನ್ನೋದಲ್ಲ, ಎಲ್ಲರೂ ಹೇಳೋದಷ್ಟೇ. ಮುಂದೆ ನಾವೇ ಅಂತ ಹೇಳ್ತಾರೆ. ಅವ್ರ ಹಳೆ ಭಾರತದಲ್ಲಿ ಅವ್ರ ಮೆಜಾರಿಟಿ ಬರಲಿಲ್ಲ ಅವ್ರ ಯೋಗ್ಯತೆಗೆ. ಅವರಿಗೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲೂ ಸಹ 104 ಸೀಟು, ಆಮೇಲೆ ಯಡಿಯೂರಪ್ಪನವ್ರು ಮತ್ತೆ ಬಂದಾಗಲೂ 110 ಸೀಟು, ಹಿಂದಿನ ಸರಿ ಬಂದಾಗಲೂ ಯಾರೋ 18 ಜನ ಕರ್ಕೊಂಡು ಹಡಿಬಿ ದುಡ್ಡಲ್ಲಿ ವಿಜೇಂದ್ರ ಅವರೆಲ್ಲ ಸೇರಿ ಹಡಿಬಿ ದುಡ್ಡಲ್ಲಿ ಕರ್ಕೊಂಡು ಅಲ್ಲಿ ಮಾಡಿ ಅವರಿಗೆ ಅಧಿಕಾರ ತಗೊಂಡೋದು ಬಿಟ್ಟರೆ ಅವರೇನು ಅವರು ನಾಯಕತ್ವದಲ್ಲಿ ಯಾವತ್ತೂ ಮೆಜಾರಿಟಿ ಬರಲಿಲ್ಲ. ನಾವು ಅದರ 128 ಸೀಟ್ ಮೆಜಾರಿಟಿ, ಹೈಯೆಸ್ಟ್ ಮೆಜಾರಿಟಿ ಬಂದಿದ್ದೇವೆ ನಾವು. ಅವ್ರ ಯೋಗ್ಯತೆಗೆ ಯಾವತ್ತಾರು ಬಂದಿದ್ದಾರೆ ಅವರು. ಸುಮ್ಮನೆ ಹಿಂದುತ್ವ ಅಂತ ಇವತ್ತೇನೋ ನಿಮ್ಮ ಸಿದ್ದಾಪುರದಲ್ಲಿ ಹಿಂದುತ್ವ ಏನೋ ಮಾಡಿದ್ರಂತ. ಯಾವ ಉದ್ದೇಶಕ್ಕಾಗಿ ಹಿಂದುತ್ವ ಮಾಡ್ತೀರಿ? ನಿಮಗೆ ತಾಕತ್ತು ಏನೋ ಶಕ್ತಿ ಇದೆ ಹಿಂದುತ್ವ ಬಗ್ಗೆ. ನಾವು ಹಿಂದೂಗಳೇ, ನೀವೊಬ್ಬರೇ ಹಿಂದೂಗಳ. ನಾನೀಗ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಈಗ ಉದ್ಘಾಟನೆ ಮಾಡಿ ಬಂದಿದ್ದೀನಿ. ನಾವೇನು ಬೇರೆಯಲ್ಲ. ಹಿಂದುತ್ವ ಏನೋ ಬರ್ಕೊಟ್ಟಿದೆ ಅವರಿಗೆ. ಯಾಕೆ ದೇಶ ಹಾಳು ಮಾಡ್ತೀರಿ? ನೀವಾದರೂ ನಿಮ್ಮ ತಾಕತ್ತಿದ್ರೆ ಹಿಂದುತ್ವ ಅಂತ ಹೇಳೋರು. ಈ ದೇಶದ ಏನು ಏನಿದೆಯಲ್ಲ ರಫ್ತು ಮಾಡ್ತಿರಲ್ಲ, ಗೋಮಾಂಸ ರಫ್ತು ಮಾಡ್ತಿರಲ್ಲ, ಅದನ್ನು ನಿಲ್ಲಿಸಿಬಿಟ್ಟು ಬರ್ರಿ. ಅವತ್ತು ನೀವು ಹಿಂದುತ್ವ ಒಪ್ಕೋತೀನಿ ನಾನು. ಅದು ನಿಲ್ಲಿಸಿಬಿಟ್ಟು ಬರ್ರಿ. ದೇಶದ 2ನೇ ಇವತ್ತು ರಫ್ತಾಗುವಂಥ ದೇಶದಲ್ಲಿ ನಡೀತಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲೇ ಎಲ್ಲ ಹಿಡಿದಾಕಿದ್ರು. ಎಷ್ಟೋ ಕ್ಯಾಲ್ಟ್ರಿ ಎಷ್ಟೋ ಟನ್ನು ಅಷ್ಟು ರಫ್ತದ ಹಿಡಿದು ಮಾಡಿ ಸೀಸ್ ಮಾಡಿದ್ದಾರೆ ಮೊನ್ನೆ. ಅಂದರೆ ಯಾಕೆ ಏನು ಮಾಡ್ತೀರಾ? ಅದು ಮಾಡೋಕ್ಕೆ ನಿಮ್ಮ ಹತ್ರ ಆಗಲ್ಲ. ಮತ್ತು ಇಲ್ಲಿ ಗೋಗಳು ಹಿಡಿಯೋಕೆ ಹೋಗ್ತಾರೆ ಕೆಲವೊಂದು ವಿಚಾರ. ಯಾರು ಗೋಗಳು ಹಿಡಿಯೋಕೆ ಇವರಲ್ಲ? ಪೊಲೀಸ್ ಇಲಾಖೆಗೆ ಹೇಳ್ರಿ, ಅದು ಹಿಡಿದು ತಂದು ಕೊಡಿ. ಅವ್ರು ನೀವು ಯಾಕೆ ಇದು ಪೊಲೀಸ್ ಗಿರಿ ಮಾಡ್ತೀರಿ? ಅವ್ರೇನಾದ್ರು ಗೋ ಸಾಕಿದಾರ? ಏನಿಲ್ಲ. ನಾವಾದ್ರು ಗೋ ಸಾಕಿದ್ದೀವಿ, ನಾವೇನು ಬಿಡಲ್ಲ. ಯಾವನಾದ್ರು ಗೋ ಹಿಡ್ಕೊಂಡು ಹೋದ್ರೆ ಒಳ ಹಾಕಂತೀನಿ ನಾವು ಬಿಡೋದಲ್ಲ. ನಾವು ಹಿಂದೂಗಳಿದ್ರೆ ಇವ್ರು ಕೊಚ್ಕೊಳ್ಳೋದಷ್ಟೇ ನಾವು ಹಿಂದುತ್ವ ಅಂತ. ಎಲ್ಲ ಜಾತಿ ಧರ್ಮ ತೆಗೆದುಕೊಂಡು ಹೋಗೋದು ನಮ್ಮ ಇದು ಅಷ್ಟೇ. ನಾವು ಹಿಂದೂಗಳೇ ಹಾಗಂತೇಳಿ ಎಲ್ಲ ಜಾತಿನ ಅವ್ರ ಚಪ್ಪಲಿ ಹೇಳ್ಬೋದ? ಎಳೆಯೋಕ್ಕಾಗತ್ತಾ? ಅಲ್ಲ, ಸಾಮಾಜಿಕ ಜಾಲ ಬರಕ್ಕೇಳಿ, ಯಾವ ಜಾಲಕ್ಕೆ ಬರ್ತಾರೆ ಬರಕ್ಕೆಲ್ಲ ಉತ್ತರ ಕೊಡ್ತೇನೆ ಅವರಿಗೆ. ನಾವು ಹಿಂದೂಗಳೇ, ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ, ನಾವು ಹಿಂದೂ ಪರವೇ ಮಾತಾಡ್ತೀವಿ, ಎಲ್ಲ ಜಾತಿಯನ್ನು ಸಮಾನತೆ ನೋಡ್ತೀವಿ ಅಷ್ಟೇ. ಹಂಗೆ ಅಂತೇಳಿ ನೀವು ಯಾವನೋ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಯಾರೋ ಹಿಂದೂ ಹೊಡೆದ್ಬಿಟ್ರೆ ಇವ್ರದ್ದು ಹಿಂದುತ್ವ. ಅದೇ ಹಿಂದೂ ಇನ್ನೊಬ್ಬರು ಹಿಂದೂ ಕೊಂದಾಗ ಇವ್ರ ಸುದ್ದಿ ಇಲ್ಲ, ಇವರು ಉಸಿರೇ ಇಲ್ಲ ಇವ್ರದ್ದು. ಮನೆಯಾಳರೆಲ್ಲ ಸೇರ್ಕೊಂಡು ಅವತ್ತು ಏನಾಯ್ತು? ಇಡೀ ಈ ಕಡೆ ಉತ್ತರ ಕರ್ನಾಟಕ ಬೆಂಕಿ ಬಿತ್ತು. ಆದರೆ CBI ಕೊಟ್ಮೇಲೆ ಸಹಜ ಕೊಲೆ ಆಗ್ಬಿಡ್ತು. ಇದಕ್ಕೇನು ಉತ್ತರ ಕೊಡ್ತೀರಿ? ಇವಾಗ ಏನು ಮಾಡ್ತೀರಿ ಹೇಳಿ? ಇದೆ ಈ ಥರನೇ ಇವರೆಲ್ಲ ಬೆಂಕಿ ಹಚ್ಚೋದು. ಅದನ್ನು ಬಿಡಿ, ನಿಮ್ದು ಏನಿದೆ ಮಾಡಿ. ನೀವು ಗೋವು ಈ ಥರ ಹಿಡ್ಕೊಡಿ ಪೊಲೀಸಿಗೆ, ನಾವು ಸಪೋರ್ಟ್ ಕೊಡ್ತೀವಿ. ಗೋವು ಹತ್ಯೆ ಮಾಡ್ತಾರ? ಬಿಡೋಕ್ಕಾಗಲ್ಲ, ನಾನು ಬಿಡೋದಲ್ಲ. ನಾವು ಇದ್ದೀವಿ, ರೆಡಿ ಇದ್ದೀವಿ ಅಲ್ವಾ? ಗೋ ರಫ್ತು ಮಾತ್ರ ನೀವು ಮಾಡ್ಬೋದಾ? ದೇಶದ 2ನೇ ಗೋ ರಫ್ತು ಅದನ್ನು ನಿಲ್ಲಿಸ್ರ ಮಾರೆ. ಫಸ್ಟು ನಿಮ್ಮ ಮೋದಿಜಿಗೆ ಹೇಳ್ರಿ, ಅಮಿತ್ ಶಾಗೆ ಹೇಳ್ರಿ, ನಿಮ್ಗೆಲ್ಲ ನಾಯಕರಿಗೆ ಹೇಳ್ರಿ, ನಿಲ್ಲಿಸೋರಿಗೆ. ಒಟ್ಟು ಗೋ ಇದು ಅಂತೆ, ಇವರು ಹಿಂದುತ್ವ ಅಂತೆ. ಯಾವ ಹಿಂದುತ್ವ ಮಾರ? ನಾವು ನೋಡಿದ ಹಿಂದುತ್ವ ಇದೆಲ್ಲ ಬಿಡಬೇಕು. ಹಿಂದುತ್ವ